ಏನ್ ಬ್ರೋ, ಎಲ್ಲ ಆರಾಮಾ? ಏನಕ್ಕೆ ಆರಾಮಾಗಿದ್ದೀನಿ ಅಂತ ಕೇಳ್ತಾ ಇದ್ದೀನಂತನಾ? ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ತಿಳಿಸ್ತೀನಿ. ಈಗ ಸದ್ಯಕ್ಕೆ ಮೇನ್ ಮ್ಯಾಟ್ರಿಗೆ ಬರೋಣ ಬನ್ನಿ. ಆ್ಯಕ್ಚುಲಾಗಿ ನಾನು ಕಾಲೇಜ್ಗೆ ಹೋಗಿ ತುಂಬ ದಿವಸ ಆಗಿತ್ತು, ಅಂದರೆ 1 ವೀಕ್ ಏನೋ ಆಗಿತ್ತು. ಸೊ ಅದಕ್ಕೆ ಇವತ್ತು ಕಾಲೇಜ್ಗೆ ಹೋಗ್ತಾ ಇದ್ದೆ. ಈ ತುಂಬ ದಿವಸ ಗ್ಯಾಪ್ ಕೊಟ್ಬಿಟ್ಟು ಕಾಲೇಜ್ಗೆ ಹೋದರೆ ಇನ್ನೂ ಹೊಸ್ದಾಗಿ ಅಡ್ಮಿಷನ್ ಮಾಡ್ಕೊಂಡು ಹೋಗ್ತಾ ಇರೋ ಥರ ಫೀಲ್ ಬರುತ್ತೆ ಕಾಲೇಜ್ಗೆ. ಇನ್ನೇನು ಅಂದ್ಕೊಂಡಂಗೆ ನಮ್ಮ ಫ್ರೆಂಡ್ ಬಂದು ನಮ್ಮನ್ನ ಪಿಕ್ ಮಾಡ್ದ. ಇನ್ನು ನಾವು ಕಾಲೇಜ್ಗೆ ಹೋಗೋ ದಾರಿಲೂ ಅಷ್ಟೇ, ನಿನ್ನೆ ವರುಣಾದೇವ ಆರ್ಭಟಕ್ಕೆ ಮರಗಳೆಲ್ಲ ಬಿದ್ದುಬಿಟ್ಟಿದೆ. ಇನ್ನು ನಾವು ಹೋಗೋ ದಾರಿಲೂ ಕೆಲವು ಮರಗಳೆಲ್ಲ ಬಿದ್ದಿದ್ದು. ಸೊ ಮುಂದೆ ಹೋಗಿ ಜಾಗ ಐತಿಲ್ಲ ಅಂತ ಯೂ ಟರ್ನ್ ತಗೊಂಡು ಹಂಗೋ ಹಿಂಗೋ ಮಾಡಿ ಕಾಲೇಜಿಗೆ ತಲುಪಿದ್ವಿ. ಇನ್ನು ಕಾಲೇಜ್ಗೆಲ್ಲ ಹೋಗಿ ಕ್ಲಾಸಸ್ನೆಲ್ಲ ಅಟೆಂಡ್ ಮಾಡಿಕೊಂಡು ನೆಕ್ಸ್ಟ್ ಸ್ವಲ್ಪ ರಿಪೋರ್ಟ್ಗಳೆಲ್ಲ ಇದ್ದು ಅದನ್ನು ಕೊಡಬೇಕಾಗಿತ್ತು. ಸೊ ಅದಕ್ಕೆ ಪ್ರಿಂಟೌಟ್ ತೊಗೊಂಡು ಇನ್ನು ರಿಪೋರ್ಟ್ಗಳನ್ನೆಲ್ಲ ಸಬ್ಮಿಟ್ ಮಾಡಿಬಿಟ್ಟು ನಾವು ನಮ್ಮ ಮನೆ ಕಡೆಗೆ ಬರ್ತಾಯಿದ್ದು. ಇನ್ನು ಹೋಗೋ ದಾರಿಲಿ ನೋಡಿ ಇನ್ನು ಯಾವ ಥರ ಮರಗಳೆಲ್ಲ ಬಿದ್ದಿದೆ. ಇದೇ ಕಾರಣಕ್ಕೆ ನಾವು ಕೇಳಿತ್ತು, ನಿನ್ನೆ ಆಗಿತ್ತು ಮಳೆಗೆ ನೀವೆಲ್ಲ ಆರಾಮಾಗಿದ್ದೀರಾ ಏನು ಅಂತ. ಸೊ ಇಲ್ಲೊಂದು ಪಾರ್ಕ್ ಇತ್ತು ಗೈಸ್. ಆ ಪಾರ್ಕ್ ಈಗ ಇದೆಯೋ ಇಲ್ವೋ ಅಂತ ಗೊತ್ತಾಗ್ತಾನೆ ಇಲ್ಲ, ಫುಲ್ಲು ಫಾರೆಸ್ಟ್ ಥರ ಆಗೋಗ್ಬಿಟ್ಟಿದೆ. ಆಮೇಲೆ ಈ ಕಡೆ ಬಂದರು ನೋಡಿ, ಫಾರ್ಚುನರ್ ಕಾರ್ ಮೇಲೆ ಒಂದು ದೊಡ್ಡ ದಿಂಬೆ ಬಿದ್ದುಬಿಟ್ಟಿದೆ. ಇನ್ನು ನೆನ್ನೆ ಆಗಿತ್ತು ಇನ್ಸಿಡೆನ್ಸ್ನೆಲ್ಲ ನೋಡಿಕೊಂಡು ನಮ್ಮ ಹುಡುಗ ನಮ್ಮ ಮನೆಗೆ ಡ್ರಾಪ್ ಮಾಡ್ದ. ಅವನಿಗೊಂದು ಬಾಯ್ ಹೇಳಿ ನೆಕ್ಸ್ಟ್ ನಾವು ನಮ್ಮ ಮನೆಗೆ ಬಂದು ತಿಂಡಿನೆಲ್ಲ ತಿಂದ್ಕೊಂಡು ಹಂಗೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಎದ್ದು ಮನೇಲಿ ಫಿಶ್ ಫ್ರೈ ಮಾಡಿದರು, ಅದನ್ನೆಲ್ಲ ತಿಂದ್ಕೊಂಡು ಊಟನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ನಮ್ಮ ಜಿಮ್ಮಿನ ಕಡೆಗೆ ಬಂದೆ. ಇನ್ನು ಜಿಮ್ಮಿಗೆ ಬಂದು ವರ್ಕೌಟ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತಿನ ವರ್ಕೌಟ್ ಬಂದು ಚೆಸ್ಟ್ ಮತ್ತು ಟ್ರೈಸಿಪ್ಸು. ಇನ್ನು ವರ್ಕೌಟ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ನೆಕ್ಸ್ಟ್ ನಾವು ನಮ್ಮ ಮನೆಗೆ ಬಂದ್ವಿ. ಸೊ ಇವತ್ತಿನ ಡೇ ಇಷ್ಟೇ ಗಾಯ್ಸ್. ಮತ್ತೆ ನಾಳೆ ಬರುವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಬಾಯ್ ಬಾಯ್.